ಬಿಜೆಪಿಗೆ ಲಾಭ ಆಯ್ತಾ? ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ರೀತಿ ಬಿಜೆಪಿಗೆ ಆಗ್ಬಿಡ್ತಾ ಅಂತ? ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು, ಖಂಡಿತವಾಗಿ ಆಗಿರ್ಬೋದು. ನಾವು ಎಷ್ಟೇ ಏನೇ ಹೇಳಿದರೂ ಕೂಡ ನೀವು ಆಲೋಚನೆ ಮಾಡಿ, ಆಪ್ ಮತ್ತು ಕಾಂಗ್ರೆಸ್ಸಿನ ಆ ವೋಟರ್ಗಳಲ್ಲಿ ಒಂದು ಸಮಾನತೆ ಇರುವಂಥದ್ದನ್ನು ನೀವು ಕಂಡಿದ್ದೀರಿ ಎಲ್ಲ ಕಡೆಗಳಲ್ಲಿ ಕೂಡ. ಭಾರತೀಯ ಜನತಾ ಪಾರ್ಟಿಯ ಆ ವಿರೋಧಿ ಪಾಳೆಯವೇ ಅದು ಕಾಂಗ್ರೆಸ್ ಮತ್ತು ನಮ್ಮ ಆಪಿನ ವೋಟರ್ಸು. ಅದರ ವಿಭಜನೆ ಕೂಡ ಒಂದು ಸಣ್ಣ ಮಟ್ಟಿನ ಸಹಾಯ ನಮಗೆ ಆಗಿದೆ. ಸದಾನಂದಗೌಡ್ರೆ, ದೆಹಲಿನ ಬಹಳ ಹತ್ತಿರದಿಂದ ನೋಡಿದಂಥವ್ರು ನೀವು, ಕೇಂದ್ರ ಸಚಿವರು ಆಗಿದ್ದಂಥವ್ರು, ಜೊತೆಗೆ ದೆಹಲಿಯ ಗಲ್ಲಿಯ ರಾಜಕಾರಣ ಗೊತ್ತಿದೆಯೋ ನನಗಂತೂ ಗೊತ್ತಿಲ್ಲ ಸರ್, ಐ ಆಮ್ ಸಾರಿ, ಬಟ್ ನೀವು ದೆಹಲಿಯ ವಿಚಾರದ ಬಗ್ಗೆ, ರಾಜಕಾರಣದ ಬಗ್ಗೆ ತಿಳ್ಕೊಂಡವರು. ಕೊಳಗೇರಿಯಲ್ಲಿ ಕಳೆದ 6 ತಿಂಗಳಿಂದ ಬಿಜೆಪಿಯವರು ಗ್ರೌಂಡ್ ವರ್ಕ್ ಮಾಡಿದ್ರು. ಕೆಳಮಟ್ಟದ ಜನರನ್ನ ಫೋಕಸ್ ಮಾಡುವಂತ ಕೆಲಸ ಬಿಜೆಪಿಯಿಂದ ಆಯ್ತು. ಅದು ಅಧಿಕಾರದಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ಅದೇ ಇಲ್ಲಿ ಪ್ಲಸ್ ಆಯ್ತು ಅನ್ನುವಂತ ಲೆಕ್ಕಾಚಾರಗಳಿದೆ. ಇದು ನಿಜಾನಾ? ಸರ್, ನಮಗೆ ಸ್ವಲ್ಪ ಮಟ್ಟಿಗೆ ದೆಹಲಿಯ ಆಡಳಿತದಲ್ಲಿ ನೀವು ನೋಡಿರ್ಬೋದು, ದೆಹಲಿಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹ್ಯಾಂಡಲ್ ಮಾಡುವಂಥದ್ದು ಅದು ಕೇಂದ್ರ, ಮತ್ತು ಅಲ್ಲಿಯ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಬೇರೆಲ್ಲ PWD ಬಾಕಿದ್ದನ್ನೆಲ್ಲ ಮಾಡುವಂಥದ್ದು ಅದೆಲ್ಲ ನಮ್ಮ ಕೇಂದ್ರಕ್ಕೂ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿಯ ಆಡಳಿತದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಇದೆಲ್ಲವೂ ಕೂಡ ನಮಗೆ ಖಂಡಿತವಾಗಿಯೂ ಸಹಕಾರಿಯಾಗಿದೆ. ಹಿಂದೆ ಇರಲಿಲ್ವೋ? ಹಿಂದೆ ಇತ್ತು, ಇರಲಿಲ್ಲ ಅಂತಲ್ಲ. ಆಗ ಹೊಸಬರಾಗಿ ಬಂದಂಥ ಭ್ರಷ್ಟಾಚಾರ ವಿರೋಧಿ ಅಂತ ಹೇಳುವಂಥ ಒಂದು ಹೆಸರಿನಲ್ಲೇ ಮೇಲೆ ಬಂದಂಥ ಆ್ಯಪ್ ಆಮೇಲೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಉಂಟಲ್ಲ, ಅದು ತೊಂದರೆ ಆಯಿತು. ಕೊಳಗೇರಿಗಳಲ್ಲಿ ಅಲ್ಲಿಗೆ ಏನು ಇವರು ಘೋಷಣೆ ಮತ್ತೊಂದು ಮಾಡ್ತಾ ಇರುವಂಥದ್ದು ಮತ್ತು ಅಲ್ಲಿಗೆ ಸಾಕಷ್ಟು ಸವಲತ್ತುಗಳನ್ನು ತಲುಪಿಸಲಿಕ್ಕೆ ಆ್ಯಪ್ ವಿಫಲರಾಗಿರುವಂಥದ್ದು, ಇದನ್ನು ಭಾರತೀಯ ಜನತಾ ಪಾರ್ಟಿ ಎನ್ಕ್ಯಾಶ್ ಮಾಡಿರುವಂಥದ್ದು ನಮ್ಮ ಗೆಲುವಿಗೆ ಭಾರಿ ದೊಡ್ಡದು. ವಿಶೇಷವಾಗಿ ನೀವು ನೋಡಿರ್ಬೋದು, ಜಾಟ್ ಬೆಲ್ಟಲ್ಲಿ ಹರಿಯಾಣ ಬಾರ್ಡ್ರ್ ಇರ್ಬೋದು, ಆ ಭಾಗದಲ್ಲೆಲ್ಲ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಪ್ರಾಪರ್ ಡೆಲ್ಲಿಯಲ್ಲಿ ನೋಡಿ ಭಾರಿ ದೊಡ್ಡ ರೀತಿಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಓಕೆ ಸರ್, ಈಗ ಬಹಳ ಪ್ರಮುಖವಾಗಿ 2024ರ ಲೋಕಸಭೆ ಚುನಾವಣೆಯನ್ನು 400 ಬಾರ್ ಬರಲೇಬೇಕು ಅಂಥೇಳಿ ನರೇಂದ್ರ ಮೋದಿಯವರು ಪ್ರತಿ ಬಾರಿ ಹೇಳ್ತಾ ಇದ್ರು, 400 ದಾಟಬೇಕು ಅಂಥೇಳಿ. ಆದರೆ ಅದು ಸಾಧ್ಯ ಆಗಲಿಲ್ಲ, 300 + 300 ಚಿಲ್ಲರೆ ಆಯಿತು. ಆದರೆ ಈ ದೆಹಲಿ ಚುನಾವಣೆಯ ಫಲಿತಾಂಶವನ್ನು ನೋಡ್ತಾ ಇದ್ದರೆ ಭವಿಷ್ಯದ ಚುನಾವಣೆಗಳಲ್ಲಿ ಫಲಿತಾಂಶವನ್ನು ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಮುಂದಿನ ಹೆಜ್ಜೆ ಏನಿರ್ಬೋದು ಮತ್ತು ಈ ಒಂದು ರಿಸಲ್ಟ್ ಮುಂದಿನ ಸಂದೇಶ ಏನು ಕೊಡ್ತಾ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್, ನೀವು ನೋಡಿ, ಡೆಲ್ಲಿಯಲ್ಲಿ ಯಾವತ್ತೂ ಕೂಡ ಕಳೆದ ಲೋಕಸಭಾ ಚುನಾವಣೆಗಳು ಬಂದಾಗೆಲ್ಲ, ದೆಹಲಿಯಲ್ಲಿ ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಅದು ಭಾರತೀಯ ಜನತಾ ಪಾರ್ಟಿಗೆ ಜನಾಶೀರ್ವಾದ, ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು ಅದು ಕಂಟಿನ್ಯೂಸ್ ಆಗಿ ನಾವು ನೋಡಿದ್ದೇವೆ. ಡೆಲ್ಲಿಯಲ್ಲಿ ಯಾರೇ ಅಲ್ಲಿಯ ರಾಜ್ಯದ ಆಡಳಿತದಲ್ಲಿ ಇರಲಿ, ಆದರೆ ನಮ್ಮ ದೇಶದ ಆಡಳಿತಕ್ಕೆ ಬಂದಾಗ ಅದು ಭಾರತೀಯ ಜನತಾ ಪಾರ್ಟಿಗೆ ಜನಾಶೀರ್ವಾದ ಆಗ್ತಾಯಿತ್ತು. ಈ ಬಾರಿ 27 ವರ್ಷಗಳ ನಂತರ ದೆಹಲಿಯಲ್ಲಿರುವಂಥ ಜನ, ದೇಶದ ಮೂಲ ಮೂಲೆಯಲ್ಲಿ ದೆಹಲಿಗೆ ಬಂದಂಥ ಜನ ಕೂಡ ಇವತ್ತು ಆಲೋಚನೆ ಮಾಡಿದರು, ದೆಹಲಿಯಲ್ಲಿಯೂ BJP ಇರಬೇಕು ಮತ್ತು ನಮ್ಮ ದೇಶದಲ್ಲಿ ಕೂಡ BJP ಇರಬೇಕು. ಮುಂದಿನ ವಿಕಸಿತ ದೆಹಲಿ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಚುನಾವಣೆಗೆ ಹೋದ್ರಿ. ಈಗ ತುರ್ತಾಗಿ ಜನ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಏನ್ ಬೆಳವಣಿಗೆ ಆಗ್ಬೇಕು ದೆಹಲಿಯಲ್ಲಿ? ಈಗ ಆಗ್ಲೇಬೇಕಾದಂತ ಕೆಲಸ ಏನು ದೆಹಲಿಯಲ್ಲಿ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಸರ್, ಇಮಿಡಿಯೇಟ್ ಆಗಬೇಕಾದ್ದು ನನ್ನ ಮನಸ್ಸಿಗೆ, ಸಾಮಾನ್ಯ ಜನರಿಗೆ ಇವತ್ತು ಒಂದು ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಇದು ಪಬ್ಲಿಸಿಟಿ ಮಾತ್ರ. ಆಪ್ ಪ್ರಾರಂಭದಲ್ಲಿ ಚೆನ್ನಾಗಿ ಮಾಡಿದರು, ನಂತರ ಪಬ್ಲಿಸಿಟಿ ಮಾತ್ರ ಆಯಿತು. ಇವತ್ತು ಬಡವರಿಗೆ ಕೈಗೆಟಕಬೇಕಾದ್ದು ಆರೋಗ್ಯಕ್ಕೆ ಬೇಕಾದಂಥ ಆ ಒಂದು ವ್ಯವಸ್ಥೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಗಳ ಒಂದು ವ್ಯವಸ್ಥೆ, ಇದೆಲ್ಲ ಅವರಿಗೆ ಭಾರಿ ಅವಶ್ಯಕತೆಗಳಾಗಬೇಕಾದ್ದು. ಇದು ಒಂದು ರೀತಿಯಲ್ಲಿ ಡೈಲ್ಯೂಟ್ ಆಯಿತು. ಪ್ರಾರಂಭಿಕ 5 ವರ್ಷಗಳಲ್ಲಿ ಇದಕ್ಕೆ ಭಾರಿ ವೇಗ ಸಿಕ್ಕಿದ್ರು ಕೂಡ ನಂತರ ದಿನಗಳಲ್ಲಿ ಕರಪ್ಷನು ಮತ್ತೊಂದು ಇಂಥ ವಿಚಾರಗಳಿಂದಾಗಿ ಆ್ಯಪ್ ತನ್ನ ನೈಜತೆಯನ್ನು ಕಳ್ಕೊಳ್ಳುವಂಥದ್ದು ಪರಿಸ್ಥಿತಿ ಆಗಿದೆ. ನಾವು ಇದನ್ನು ಭಾರತೀಯ ಜನತಾ ಪಾರ್ಟಿ ಈಗ ಇದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ದೆಹಲಿ ಅಂತ ಪ್ರದೇಶ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನು, ಇದರ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಕಾರ್ಯಗಳಲ್ಲಿ ಆಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸದಾನಂದ ಗೌಡ್ರೆ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಹಾವು ಏಣಿ ಆಟ ಆಗ್ತಾ ಇದೆ, ಸೊ ಮತ್ತಷ್ಟು ಅಪ್ಡೇಟ್ಸ್ ಅದ್ರ ಬಗ್ಗೆ ಕೊಡ್ತಾ ಹೋಗ್ತೀವಿ. ಒಂದು ಚಿಕ್ಕ ವಿರಾಮದ ಬಳಿಕ. ಬಿಜೆಪಿಗೆ ಲಾಭ ಆಯ್ತಾ? ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ರೀತಿ ಬಿಜೆಪಿಗೆ ಆಗ್ಬಿಡ್ತಾ ಅಂತ?
ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು, ಖಂಡಿತವಾಗಿ ಆಗಿರ್ಬೋದು. ನಾವು ಎಷ್ಟೇ ಏನೇ ಹೇಳಿದರೂ ಕೂಡ ನೀವು ಆಲೋಚನೆ ಮಾಡಿ ಆಪ್ ಮತ್ತು ಕಾಂಗ್ರೆಸ್ಸಿನ ಆ ವೋಟರ್ಗಳಲ್ಲಿ ಒಂದು ಸಮಾನತೆ ಇರುವಂಥದ್ದನ್ನು ನೀವು ಕಂಡಿದ್ದೀರಿ ಎಲ್ಲ ಕಡೆಗಳಲ್ಲಿ ಕೂಡ. ಭಾರತೀಯ ಜನತಾ ಪಾರ್ಟಿಯ ಆ ವಿರೋಧಿ ಪಾಳೆಯವೇ ಅದು ಕಾಂಗ್ರೆಸ್ ಮತ್ತು ನಮ್ಮ ಆಪಿನ ವೋಟರ್ಸು. ಅದರ ವಿಭಜನೆ ಕೂಡ ಒಂದು ಸಣ್ಣ ಮಟ್ಟಿನ ಸಹಾಯ ನಮಗೆ ಆಗಿದೆ. ಸದಾನಂದಗೌಡ್ರೆ, ದೆಹಲಿನ ಬಹಳ ಹತ್ತಿರದಿಂದ ನೋಡಿದಂಥವ್ರು ನೀವು, ಕೇಂದ್ರ ಸಚಿವರು ಆಗಿದ್ದಂಥವ್ರು, ಜೊತೆಗೆ ದೆಹಲಿಯ ಗಲ್ಲಿಯ ರಾಜಕಾರಣ ಗೊತ್ತಿದೆಯೋ ಅಲ್ವೋ ನನಗಂತೂ ಗೊತ್ತಿಲ್ಲ ಸರ್, ಐ ಆಮ್ ಸಾರಿ. ಬಟ್ ನೀವು ದೆಹಲಿಯ ವಿಚಾರದ ಬಗ್ಗೆ, ರಾಜಕಾರಣದ ಬಗ್ಗೆ ತಿಳ್ಕೊಂಡವರು. ಕೊಳಗೇರಿಯಲ್ಲಿ ಕಳೆದ 6 ತಿಂಗಳಿಂದ ಬಿಜೆಪಿಯವರು ಗ್ರೌಂಡ್ ವರ್ಕ್ ಮಾಡಿದ್ರು. ಕೆಳಮಟ್ಟದ ಜನರನ್ನ ಫೋಕಸ್ ಮಾಡುವಂತ ಕೆಲಸ ಬಿಜೆಪಿಯಿಂದ ಆಯ್ತು. ಅದು ಅಧಿಕಾರದಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ಅದೇ ಇಲ್ಲಿ ಪ್ಲಸ್ ಆಯ್ತು ಅನ್ನುವಂತ ಲೆಕ್ಕಾಚಾರಗಳಿದೆ. ಇದು ನಿಜಾನಾ? ಸರ್, ನಮಗೆ ಸ್ವಲ್ಪ ಮಟ್ಟಿಗೆ ದೆಹಲಿಯ ಆಡಳಿತದಲ್ಲಿ ನೀವು ನೋಡಿರ್ಬೋದು, ದೆಹಲಿಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹ್ಯಾಂಡಲ್ ಮಾಡುವಂಥದ್ದು ಅದು ಕೇಂದ್ರ, ಮತ್ತು ಅಲ್ಲಿಯ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಬೇರೆಲ್ಲ PWD ಬಾಕಿದ್ದನ್ನೆಲ್ಲ ಮಾಡುವಂಥದ್ದು ಅದೆಲ್ಲ ನಮ್ಮ ಕೇಂದ್ರಕ್ಕೂ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿಯ ಆಡಳಿತದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಇದೆಲ್ಲವೂ ಕೂಡ ನಮಗೆ ಖಂಡಿತವಾಗಿಯೂ ಸಹಕಾರಿಯಾಗಿದೆ. ಹಿಂದೆ ಇರಲಿಲ್ವೋ? ಹಿಂದೆ ಇತ್ತು, ಇರಲಿಲ್ಲ ಅಂತಲ್ಲ. ಆಗ ಹೊಸಬರಾಗಿ ಬಂದಂಥ ಭ್ರಷ್ಟಾಚಾರ ವಿರೋಧಿ ಅಂತ ಹೇಳುವಂಥ ಒಂದು ಹೆಸರಿನಲ್ಲೇ ಮೇಲೆ ಬಂದಂಥ ಆ್ಯಪ್ ಆಮೇಲೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಉಂಟಲ್ಲ, ಅದು ತೊಂದರೆ ಆಯಿತು. ಕೊಳಗೇರಿಗಳಲ್ಲಿ ಅಲ್ಲಿಗೆ ಏನು ಇವರು ಘೋಷಣೆ ಮತ್ತೊಂದು ಮಾಡ್ತಾ ಇರುವಂಥದ್ದು ಮತ್ತು ಅಲ್ಲಿಗೆ ಸಾಕಷ್ಟು ಸವಲತ್ತುಗಳನ್ನು ತಲುಪಿಸಲಿಕ್ಕೆ ಆ್ಯಪ್ ವಿಫಲರಾಗಿರುವಂಥದ್ದು, ಇದನ್ನು ಭಾರತೀಯ ಜನತಾ ಪಾರ್ಟಿ ಎನ್ಕ್ಯಾಶ್ ಮಾಡಿರುವಂಥದ್ದು ನಮ್ಮ ಗೆಲುವಿಗೆ ಭಾರಿ ದೊಡ್ಡದು. ವಿಶೇಷವಾಗಿ ನೀವು ನೋಡಿರ್ಬೋದು, ಜಾಟ್ ಬೆಲ್ಟಲ್ಲಿ ಹರಿಯಾಣ ಬಾರ್ಡ್ರ್ ಇರ್ಬೋದು, ಆ ಭಾಗದಲ್ಲೆಲ್ಲ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಪ್ರಾಪರ್ ಡೆಲ್ಲಿಯಲ್ಲಿ ನೋಡಿ ಭಾರಿ ದೊಡ್ಡ ರೀತಿಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಓಕೆ ಸರ್, ಈಗ ಬಹಳ ಪ್ರಮುಖವಾಗಿ 2024ರ ಲೋಕಸಭೆ ಚುನಾವಣೆಯನ್ನು 400 ಬಾರ್ ಬರಲೇಬೇಕು ಅಂಥೇಳಿ ನರೇಂದ್ರ ಮೋದಿಯವರು ಪ್ರತಿ ಬಾರಿ ಹೇಳ್ತಾ ಇದ್ರು, 400 ದಾಟಬೇಕು ಅಂಥೇಳಿ. ಆದರೆ ಅದು ಸಾಧ್ಯ ಆಗಲಿಲ್ಲ, 300 + 300 ಚಿಲ್ಲರೆ ಆಯಿತು. ಆದರೆ ಈ ದೆಹಲಿ ಚುನಾವಣೆಯ ಫಲಿತಾಂಶವನ್ನು ನೋಡ್ತಾ ಇದ್ದರೆ ಭವಿಷ್ಯದ ಚುನಾವಣೆಗಳಲ್ಲಿ ಫಲಿತಾಂಶವನ್ನು ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಮುಂದಿನ ಹೆಜ್ಜೆ ಏನಿರ್ಬೋದು ಮತ್ತು ಈ ಒಂದು ರಿಸಲ್ಟ್ ಮುಂದಿನ ಸಂದೇಶ ಏನು ಕೊಡ್ತಾ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್, ನೀವು ನೋಡಿ, ಡೆಲ್ಲಿಯಲ್ಲಿ ಯಾವತ್ತೂ ಕೂಡ ಕಳೆದ ಲೋಕಸಭಾ ಚುನಾವಣೆಗಳು ಬಂದಾಗೆಲ್ಲ, ದೆಹಲಿಯಲ್ಲಿ ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಅದು ಭಾರತೀಯ ಜನತಾ ಪಾರ್ಟಿಗೆ ಜನಾಶೀರ್ವಾದ, ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು ಅದು ಕಂಟಿನ್ಯೂಸ್ ಆಗಿ ನಾವು ನೋಡಿದ್ದೇವೆ. ಡೆಲ್ಲಿಯಲ್ಲಿ ಯಾರೇ ಅಲ್ಲಿಯ ರಾಜ್ಯದ ಆಡಳಿತದಲ್ಲಿ ಇರಲಿ, ಆದರೆ ನಮ್ಮ ದೇಶದ ಆಡಳಿತಕ್ಕೆ ಬಂದಾಗ ಅದು ಭಾರತೀಯ ಜನತಾ ಪಾರ್ಟಿಗೆ ಜನಾಶೀರ್ವಾದ ಆಗ್ತಾಯಿತ್ತು. ಈ ಬಾರಿ 27 ವರ್ಷಗಳ ನಂತರ ದೆಹಲಿಯಲ್ಲಿರುವಂಥ ಜನ, ದೇಶದ ಮೂಲ ಮೂಲೆಯಲ್ಲಿ ದೆಹಲಿಗೆ ಬಂದಂಥ ಜನ ಕೂಡ ಇವತ್ತು ಆಲೋಚನೆ ಮಾಡಿದರು, ದೆಹಲಿಯಲ್ಲಿಯೂ BJP ಇರಬೇಕು ಮತ್ತು ನಮ್ಮ ದೇಶದಲ್ಲಿ ಕೂಡ BJP ಇರಬೇಕು. ಮುಂದಿನ ದಿನಗಳಲ್ಲಿ ಮಾಡಿಕೊಂಡು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಿಕಸಿತ ದೆಹಲಿ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಚುನಾವಣೆಗೆ ಹೋದ್ರಿ. ಈಗ ತುರ್ತಾಗಿ ಜನ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಏನ್ ಬೆಳವಣಿಗೆ ಆಗ್ಬೇಕು ದೆಹಲಿಯಲ್ಲಿ? ಈಗ ಆಗ್ಲೇಬೇಕಾದಂತ ಕೆಲಸ ಏನು ದೆಹಲಿಯಲ್ಲಿ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಸರ್, ಇಮಿಡಿಯೇಟ್ ಆಗಬೇಕಾದ್ದು ನನ್ನ ಮನಸ್ಸಿಗೆ, ಸಾಮಾನ್ಯ ಜನರಿಗೆ ಇವತ್ತು ಒಂದು ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಇದು ಪಬ್ಲಿಸಿಟಿ ಮಾತ್ರ. ಆಪ್ ಪ್ರಾರಂಭದಲ್ಲಿ ಚೆನ್ನಾಗಿ ಮಾಡಿದರು, ನಂತರ ಪಬ್ಲಿಸಿಟಿ ಮಾತ್ರ ಆಯಿತು. ಇವತ್ತು ಬಡವರಿಗೆ ಕೈಗೆಟಕಬೇಕಾದ್ದು ಆರೋಗ್ಯಕ್ಕೆ ಬೇಕಾದಂಥ ಆ ಒಂದು ವ್ಯವಸ್ಥೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಗಳ ಒಂದು ವ್ಯವಸ್ಥೆ, ಇದೆಲ್ಲ ಅವರಿಗೆ ಭಾರಿ ಅವಶ್ಯಕತೆಗಳಾಗಬೇಕಾದ್ದು. ಇದು ಒಂದು ರೀತಿಯಲ್ಲಿ ಡೈಲ್ಯೂಟ್ ಆಯಿತು. ಪ್ರಾರಂಭಿಕ 5 ವರ್ಷಗಳಲ್ಲಿ ಇದಕ್ಕೆ ಭಾರಿ ವೇಗ ಸಿಕ್ಕಿದ್ರು ಕೂಡ ನಂತರ ದಿನಗಳಲ್ಲಿ ಕರಪ್ಷನು ಮತ್ತೊಂದು ಇಂಥ ವಿಚಾರಗಳಿಂದಾಗಿ ಆ್ಯಪ್ ತನ್ನ ನೈಜತೆಯನ್ನು ಕಳ್ಕೊಳ್ಳುವಂಥದ್ದು ಪರಿಸ್ಥಿತಿ ಆಗಿದೆ. ನಾವು ಇದನ್ನು ಭಾರತೀಯ ಜನತಾ ಪಾರ್ಟಿ ಈಗ ಇದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ದೆಹಲಿ ಅಂತ ಪ್ರದೇಶ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನು, ಇದರ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಕಾರ್ಯಗಳಲ್ಲಿ ಆಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸದಾನಂದ ಗೌಡ್ರೆ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಹಾವು ಏಣಿ ಆಟ ಆಗ್ತಾ ಇದೆ, ಸೊ ಮತ್ತಷ್ಟು ಅಪ್ಡೇಟ್ಸ್ ಅದ್ರ ಬಗ್ಗೆ ಕೊಡ್ತಾ ಹೋಗ್ತೀವಿ. ಒಂದು ಚಿಕ್ಕ ವಿರಾಮದ ಬಳಿಕ. ಬಿಜೆಪಿಗೆ ಲಾಭ ಆಯ್ತಾ? ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ರೀತಿ ಬಿಜೆಪಿಗೆ ಆಗ್ಬಿಡ್ತಾ ಅಂತ? ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು, ಖಂಡಿತವಾಗಿ ಆಗಿರ್ಬೋದು. ನಾವು ಎಷ್ಟೇ ಏನೇ ಹೇಳಿದರೂ ಕೂಡ ನೀವು ಆಲೋಚನೆ ಮಾಡಿ, ಆಪ್ ಮತ್ತು ಕಾಂಗ್ರೆಸ್ಸಿನ